ಜೀವನವೆಂದರೆ ನಾವು ಅಂದುಕೊಂಡ ಪ್ರತಿಯೊಂದು ಗುರಿಯನ್ನು ತಲುಪುವ ಪಯಣವಲ್ಲ. ಕೆಲವೊಮ್ಮೆ ನಾವು ತಲುಪಬೇಕು ಅಂದುಕೊಂಡಿದ್ದ ದಾರಿ ನಮ್ಮನ್ನು ಬೇರೆ ದಿಕ್ಕಿಗೆ ಕರೆದೊಯ್ಯುತ್ತವೆ. ಎಷ್ಟೇ ಪ್ರಯತ್ನಿಸಿದರೂ ಕೆಲವು ಕನಸುಗಳು ನಮ್ಮ ಕೈಗೆ ಎಟುಕದೇ ಉಳಿದು ಹೋಗುತ್ತವೆ. ಕೆಲವು ನಿರೀಕ್ಷೆಗಳು ನಿರಾಸೆಯಾಗಿ ಬದಲಾಗುತ್ತವೆ. ಕೆಲವು ಬಾರಿ ನಮ್ಮದೇ ಹೆಜ್ಜೆ ನಮ್ಮನ್ನೇ ಪ್ರಶ್ನಿಸುತ್ತವೆ, ನಾನು ಹೋಗುತ್ತಿರುವ ದಾರಿ ಸರಿ ಇದೆಯೇ ಅಂತ. ಆದರೆ ಈ ಎಲ್ಲದರ ನಡುವೆ ಒಂದು ವಿಷಯವನ್ನು ಮಾತ್ರ ಕಳೆದುಕೊಳ್ಳಬಾರದು, ಅದು ನಮ್ಮತನ. ಜೀವನದಲ್ಲಿ ಮುಂದೆ ಹೋಗಬೇಕೆಂಬ ಹಂಬಲದಲ್ಲಿ, ಇತರರಿಗಿಂತ ದೊಡ್ಡವನಾಗಬೇಕೆಂಬ ಆಸೆಯಲ್ಲಿ, ಸಮಾಜದ ಮುಂದೆ ನಮ್ಮನ್ನು ಸಾಬೀತುಪಡಿಸಬೇಕೆಂಬ ಹಠದಲ್ಲಿ ನಾವು ನಮ್ಮನ್ನೇ ಕಳೆದುಕೊಂಡು ಬಿಡುತ್ತೇವೆ. ಹಣ ಸಿಗ್ಬೋದು, ಹೆಸರು ಸಿಗ್ಬೋದು, ಅಧಿಕಾರನೂ ಸಿಗ್ಬೋದು, ನಮ್ಮನ್ನು ಮೆಚ್ಚಿಸುವ 1000 ಜನ ಸಿಗ್ಬೋದು. ಆದರೆ ರಾತ್ರಿ ಎಲ್ಲರೂ ದೂರವಾದಾಗ, ನಮ್ಮ ಮನಸ್ಸಿನ ಮುಂದೆ ನಾವು ನಿಂತಾಗ, ನಾನು ನನ್ನ ಜೀವನವನ್ನು ನನ್ನ ರೀತಿಯಲ್ಲಿ ಬದುಕಿದ್ದೇನೆ ಎಂದು ಕೇಳಿಕೊಳ್ಳಲು ಸಾಧ್ಯವಾಗದಿದ್ದರೆ ಆ ಯಶಸ್ಸು ಎಷ್ಟು ದೊಡ್ಡದಾದರೂ ಅದು ಒಳಗಿಂದ ಖಾಲಿಯೇ. ಜೀವನದಲ್ಲಿ ಕೆಲವು ಭಾಗಗಳು ಮುಚ್ಚಿ ಹೋಗುತ್ತವೆ, ಕೆಲವು ಅವಕಾಶಗಳು ಕೈತಪ್ಪಿ ಹೋಗ್ತವೆ, ಕೆಲವು ಕನಸುಗಳು ಅರ್ಧದಲ್ಲಿಯೇ ನಿಂತು ಹೋಗುತ್ತವೆ. ಆಗ ನಮಗೆ ಎಲ್ಲವೂ ಮುಗಿದಂತೆ ಅನಿಸಬಹುದು. ಆದರೆ ಬಹುಶಃ ಜೀವನ ನಮ್ಮನ್ನು ಸೋಲಿಸುತ್ತಿರುವುದಿಲ್ಲ, ನಮ್ಮನ್ನು ಬೇರೆ ದಾರಿಗೆ ಕರೆದೊಯ್ಯುತ್ತಿರುತ್ತವೆ. ನಾವು ತಲುಪಬೇಕೆಂದ ನಿಲ್ದಾಣ ಸಿಗದೇ ಇರಬಹುದು, ಆದರೆ ಆ ದಾರಿಯಲ್ಲಿ ನಾವು ಕಂಡುಕೊಂಡ ಮನುಷ್ಯರು, ಅನುಭವಿಸಿದ ನೋವು, ಕಲಿತ ಪಾಠಗಳು, ಎದುರಿಸಿದ ಕಷ್ಟಗಳು, ಇವೆಲ್ಲ ನಮ್ಮನ್ನು ನಾವು ಆಗಿಸುವ ಭಾಗಗಳಾಗಿರುತ್ತವೆ. ನಾವು ಗುರಿ ತಲುಪುತ್ತೇವೋ ಇಲ್ವೋ ಗೊತ್ತಿಲ್ಲ, ಕನಸುಗಳು ನನಸಾಗುತ್ತವೋ ಇಲ್ಲವೋ ಗೊತ್ತಿಲ್ಲ, ನಮ್ಮನ್ನು ಅರ್ಥ ಮಾಡಿಕೊಳ್ಳೋರು ಕೊನೆವರೆಗೂ ಜೊತೆಯಲ್ಲಿರ್ತಾರೋ ಇಲ್ವೋ ಅದೂ ಕೂಡ ಗೊತ್ತಿಲ್ಲ. ಆದರೆ ಪಯಣ ಮುಗಿದಾಗ ನನ್ನ ಜೊತೆ ನಾನೇ ಇದ್ದೆ, ತೃಪ್ತಿ ಉಳಿದಿದ್ದರೆ ಅಷ್ಟೇ ಸಾಕು. ಏಕೆಂದರೆ ಎಲ್ಲರನ್ನೂ ಗೆಲ್ಲುವುದಕ್ಕಿಂತ ಪಯಣದ ಕೊನೆಯವರೆಗೂ ನಮ್ಮನ್ನು ನಾವು ಕಳೆದುಕೊಳ್ಳದೆ ಉಳಿಸಿಕೊಳ್ಳುವುದೇ ಜೀವನದ ನಿಜವಾದ ಗೆಲುವಲ್ವಾ.